ರೇವಣ್ಣ ಅವರ ಬಗ್ಗೆ ಕೂಡ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಆಮೇಲೆ ಭವಾನಿ ರೇವಣ್ಣ ಇದು ಯಾವುದು ಗೊತ್ತಿರಲಿಲ್ವಾ? ಭವಾನಿ ರೇವಣ್ಣ ಮನೆಯಿಂದ ಹೊರಗೋದಾಗ ಇಂಥ ಪ್ರಕರಣಗಳಾಗ್ತಾ ಇದೆಯಂತೆ. ಭವಾನಿ ರೇವಣ್ಣಗೆ ಮನೆಯಲ್ಲಿ ಅಪ್ಪಟ ಅಪರಂಜಿ ಚಿನ್ನಗಳಿದೆ ಅಂತ ಗೊತ್ತಿರಲಿಲ್ವಾ? ಮನೆಯಲ್ಲಿ 2 ಅಪ್ಪಟ ಅಪರಂಜಿ ಚಿನ್ನಗಳಿದೆ ಅಂತ ಭವಾನಿ ರೇವಣ್ಣ ಅವ್ರಿಗೆ ಗೊತ್ತಿರಲಿಲ್ವಾ? ಸಾಧಾರಣವಾಗಿ ಮನೆಯ ಹೆಣ್ಣು ಮಕ್ಕಳಿಗೆ ಒಂದು ಸಂಶಯ ಇರುತ್ತೆ. ಗಂಡನ ಮೇಲಾದರೂ ಇರುತ್ತೆ, ಮಗನ ಮೇಲಾದರೂ ಇರುತ್ತೆ, ಮನೆಯಲ್ಲಿರುವ ಗಂಡಸರು ಹೇಗೆ ಅನ್ನುವಂಥದ್ದು ಒಂದು ವಾಸನೆ ಇರುತ್ತೆ. ಅದು ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಿರುವಂಥ ಒಂದು ವರ. ಆದರೆ ಇಲ್ಲೇನಾಯಿತು, ರೇವಣ್ಣ ಕೂಡ ಮಗ ಬ್ಯಾಟ್ಸ್ಮನ್ನು, ರೇವಣ್ಣನೂ ದೊಡ್ಡ ಬ್ಯಾಟ್ಸ್ಮನ್ನು. ಇದೀಗ ಎಚ್ ಡಿ ರೇವಣ್ಣ ವಿರುದ್ಧ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮಗನನ್ನೇ ಮೀರಿಸುವ ಮಟ್ಟಿಗೆ ವರ್ತಿಸಿದ್ದಾರಂತೆ ಮಾಜಿ ಸಚಿವ ರೇವಣ್ಣ. ಮಗನನ್ನೇ ಮೀರಿಸುವ ಮಟ್ಟಿಗೆ ಇವರು ಲಿಂಬೆಹಣ್ಣು ಇಟ್ಕೊಂಡು ಅದು ಏನು ತಿರುಗಿಸ್ತಾ ಇದ್ರು ಈಗ ಗೊತ್ತಾಯಿತು ಈ ಲಿಂಬೆಹಣ್ಣು ಮಹಾತ್ಮೆ ಏನು ಅಂತೇಳಿ. ಹೊಳೆ ನರಸೀಪುರದಲ್ಲಿ ರೇವಣ್ಣಗೆ ಸೇರಿದ ಮನೆ ಇದೆ. ಓರ್ವ ಹೆಣ್ಣು ಮಗಳನ್ನು ಮನೆ ಕೆಲಸಕ್ಕೆ ತೆಗೆದುಕೊಂಡು ಕರ್ಕೊಂಡು ಬಂದಿದ್ರಂತೆ ಭವಾನಿ. ಈ ಭವಾನಿ ರೇವಣ್ಣ ಸಮಸ್ಯೆ ನೋಡಿ, ಹೆಣ್ಣು ಕೆಲಸದ ಆಕೆಯನ್ನು ಕರ್ಕೊಂಬಂದ್ರೆ ಇವ್ರು ಬಿಡಲ್ಲ, ಗಂಡು ಕೆಲಸದವನ್ನ ಕರ್ಕೊಂಬಂದ್ರೆ ಇನ್ನೊಬ್ಬ ಮಗ ಬಿಡಲ್ಲ. ಒಂದು ಹೆಣ್ಣು ಮಗಳನ್ನು ಕರ್ಕೊಂಬಂದಿದ್ದಾರೆ. ಆಮೇಲೆ ಎಲ್ಲ ಮನೆಯಲ್ಲೂ ಕೂಡ ಕೆಲಸದಾಕಿ ಇದ್ದಾಗಲೂ ಅಥವಾ ಮನೆಯಲ್ಲಿ ಯಾರೋ ಹೆಣ್ಣು ಮಕ್ಕಳಿದ್ದಾಗಲೂ ಕೂಡ ಗಂಡನ ಬಗ್ಗೆ, ಮಗನ ಬಗ್ಗೆ, ಚಿಕ್ಕಪ್ಪನ ಬಗ್ಗೆ, ದೊಡ್ಡಪ್ಪನ ಬಗ್ಗೆ ಸ್ವಲ್ಪ ಸೂಕ್ಷ್ಮಗ್ರಾಹಿ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ಅರ್ಥ ಆಗುತ್ತೆ. ಹಾಸ್ಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ, ಅವರನ್ನು ಕರ್ಕೊಂಬಂದಿದ್ದಾರೆ. ಯಾರು? ಭವಾನಿ ಕೆಲಸಕ್ಕೆ. ಕೆಲವೊಮ್ಮೆ ಮನೆಯಿಂದ ಹೊರ ಹೋಗ್ತಾ ಇದ್ರು ಭವಾನಿ. ಅದು ಗೊತ್ತಲ್ಲ, ಅವ್ರದ್ದು 1 ಕೋಟಿ ಕಾರಿದೆ. ಅಲ್ಲಿಗೆ ಯಾರಾದ್ರೂ ಅಡ್ಡಕ್ಕೆ ಬಂದರೆ ಬೈತಾರೆ, ಇಲ್ಲೇ ಬರಬೇಕಿತ್ತು ಸಾಯ್ಲಿಕ್ಕೆ ಅಂತೇಳಿ. ಆ ಹೆಣ್ಣು ಮಗಳು ಹೇಳ್ತಾ ಇರ್ಬೋದು, ನಾನು ನಿನ್ನ ಮನೆಗೆ ಬರಬೇಕಿತ್ತು ಸಾಯ್ಲಿಕ್ಕೆ ಅಂತ. ಯಾವಾಗ ಭವಾನಿ ರೇವಣ್ಣ ಹೊರಗೆ ಹೋಗ್ತಾ ಇದ್ರು ಆಗ ಶುರುವಾಗ್ತಾ ಇತ್ತು ಎಚ್ ಡಿ ರೇವಣ್ಣ ಅವರ ಆಟ, ಲಿಂಬೆಹಣ್ಣು ಆಟ. ಕೊಠಡಿಗೆ ಬಾ, ಶೆಡ್ಡಿಗೆ ಬಾ ಅಲ್ಲ, ಇದು ಕೊಠಡಿಗೆ ಬಾ, ಕೊಠಡಿಗೆ ಬಾ. ಯಾಕೆ ಕೆಳಗೋಯ್ತ್ಯಾ? ಕೊಠಡಿಗೆ ಬಾ, ನಾನೇನು ಮಾಡಲ್ಲ. ಇದು ಚಾರ್ಜ್ ಶೀಟಲ್ಲಿ ನಾನಿವ್ರು ಹೆಂಗೆ ಹೇಳಿರ್ಬೋದು ಅಂತೇಳಿ ಊಹೆ ಮಾಡಿ ಹೇಳ್ತಾ ಇದ್ದೀನಿ. ನಾನೇನು ಮಾಡಲ್ಲ ಅಂತ. ಆಗಾಗ ಆ ಒಂದು ರೂಮ್ ಇದೆ, ಅಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ. ಮನೆಯ ಮೊದಲ ಮಹಡಿಯಲ್ಲಿ ಒಂದು ರೂಮ್ ಇದೆಯಂತೆ. ಆ ರೂಮ್ನಲ್ಲಿ ದಾಸ್ತಾನು ಇಡ್ತಾ ಇದ್ರಂತೆ ರೇವಣ್ಣ ಕುಟುಂಬ. ದಾಸ್ತಾನು ಅಂತಂದರೆ ಅಕ್ಕಿ ಗಿಕ್ಕಿ ಅದು ಇದು ಗೊತ್ತಲ್ಲ, ದಾಸ್ತಾನು. ಆ ಕೊಠಡಿಗೆ ಎಲ್ಲ ಕಾರ್ಮಿಕರನ್ನ ಕರೆಸಿಕೊಳ್ತಾ ಇದ್ದ ರೇವಣ್ಣ. ಆ ಕೊಠಡಿಗೆ ಎಲ್ಲರನ್ನ ರೇವಣ್ಣ ಕರೆಸ್ಕೊತಾ ಇದ್ರು. ಆಮೇಲೆ ಎಲ್ರಿಗೂ ಹಣ್ಣು ವಿತರಣೆ ಮಾಡ್ತಾ ಇದ್ರು ಮಾಜಿ ಮಿನಿಸ್ಟ್ರು. ನಿನಗೆ, ನಿನಗೆ. ಆದರೆ ಸಂತ್ರಸ್ತೆ ಇಡೀ ಕ್ಯೂನಲ್ಲಿ ಕಟ್ಟ ಕಡೆಯಲ್ಲಿ ಇರಬೇಕಿತ್ತು. ಅಬ್ಬಾ, ರೇವಣ್ಣ ಲಿಂಬೆಹಣ್ಣು ತಿರುಗಿಸಿ ಏನೆಲ್ಲ ತಲೆ ಓಡಿಸ್ತಾರಲ್ವಾ. ಲೈಂಗಿಕ ಕಿರುಕುಳ ನೀಡದಂದೇ ಕೊನೆಯಲ್ಲಿ ನಿಲ್ಲಿಸ್ತಾ ಇದ್ರು. ಚಾರ್ಜ್ ಶೀಟಲ್ಲಿ ಕೆಲಸಗಾರರು ಹಣ್ಣು ಪಡೆದು ತೆರಳಿದ ನಂತರ ಆಟ ಶುರು ಆ ಹೆಣ್ಣುಮಗಳೊಂದಿಗೆ. ಅಲ್ಲಿದ್ದವ್ರಿಗೆ ಉಳಿದವ್ರಿಗೂ ಗೊತ್ತಿರ್ತದೆ ಅವ್ರು ಯಾಕೆ ತಲೆ ಹಾಕ್ತಾರೆ, ಬಟ್ ತಲೆ ಹಾಕಬೇಕಾಗಿತ್ತು. ಬಟ್ ಅವರ ಕೆಲಸದ ವಿಚಾರ. ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳ ನೀಡಿದ್ರಂತೆ ಎಚ್ ಡಿ ರೇವಣ್ಣ. ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಕೈ ಹಿಡಿದು ಎಳೆದ್ರಂತೆ. ಮೈ ಕೈ ಮುಟ್ಟಿ ಹತ್ತಿರಕ್ಕೆ ಎಳೆದು ಲೈಂಗಿಕ ಕಿರುಕುಳ ನೀಡಿದ್ರಂತೆ ರೇವಣ್ಣ. ಎಚ್ ಡಿ ರೇವಣ್ಣ ಕಿರುಕುಳದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಅವತ್ತೇನೋ ರಾಹುಲ್ ಗಾಂಧಿ ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ. ಏನು ಘನಂದಾರಿ ಕೆಲಸ ಮಾಡಿರೋದು ನೀವು, ಇಡೀ ಫ್ಯಾಮಿಲಿ. ಯಾರೀ ಮತ್ತು ನಿಮ್ಮ ಮನೇಲಿ ಬಂದು ಕೆಲಸ ಮಾಡ್ತಾರೆ ಇನ್ನು ಮುಂದೆ? ಹೆಣ್ಣುಮಗಳು ವಯಸ್ಸು ಅಜ್ಜಿನೂ ಬಿಡಲ್ಲ ನೀವು, ಗಂಡು ಮಕ್ಕಳನ್ನು ಬಿಡಲ್ಲ. ಈ ರೋಬೋಟ್ ಎಲ್ಲ ನಿಮಗಾಗಿ ಕಂಡುಹಿಡಬೇಕಷ್ಟೆ. ಆ ರೋಬೋನು ಕೂಡ ಅಷ್ಟೇ, ಅದು ಗಂಡು ಹೆಣ್ಣು ಅಂತ ಗೊತ್ತಾಗ್ಬಿಟ್ರೆ ಅದನ್ನೇ ಬಿಡಲ್ಲ ಇವನು. ಇನ್ನು ರೇವಣ್ಣ ಕತೆ ಕೇಳಿದ್ರಲ್ಲ, ಪ್ರಜ್ವಲ್ನದ್ದು ಅದಕ್ಕೂ ಮೀರಿದ ಕತೆ. ವೆಲ್ಕಮ್ ಬ್ಯಾಕ್, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪ್ರಜ್ವಲ್ ಹಾಗೂ ಎಚ್ ಡಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಪ್ಪ ಮಗನಿಗೆ ಹೊಸ ಟೆನ್ಷನ್ ಶುರುವಾಗಿದೆ.
ಇಬ್ಬರ ವಿರುದ್ಧ ಕೂಡ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹಾಗಾದರೆ SIT ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ಏನೇನಿದೆ ಬನ್ನಿ ಅದರ ಬಗ್ಗೆ ಒಂದು ಝಲಕ್. ಅಪ್ಪ ದೊಡ್ಡ ಪೀಡಕ, ಮಗ ಮಹಾಕಾಮುಕ. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. SIT ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಡೀಟೇಲ್ಸ್. ಪ್ರಜ್ವಲ್ ರೇವಣ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪೆನ್ ಡ್ರೈವ್ ಮೂಲಕ ಹಲ್ಚಲ್ ಮೂಡಿಸಿದ್ದ ಪ್ರಕರಣ ರಾಜ್ಯದಾದ್ಯಂತ ಕೋಲಾಹಲವನ್ನೇ ಎಬ್ಬಿಸಿತ್ತು. ರಾಜ್ಯ ರಾಜಕಾರಣದಲ್ಲೂ ತೀವ್ರ ಸಂಚಲನ ಮೂಡಿಸಿತ್ತು. ಇದೀಗ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಹಾಗೂ HD ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಅನೇಕ ಸತ್ಯಗಳನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 137 ಸಾಕ್ಷಿಗಳ ಹೇಳಿಕೆ ಆಧರಿಸಿ 2144 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಪ್ರಜ್ವಲ್ ಕಾಮುಕತೆಯನ್ನ SIT ಎಳೆ ಎಳೆಯಾಗಿ ಬಯಲಿಗೆಳೆದಿದೆ. ಹಣ್ಣು ಕೊಡುವ ನೆಪದಲ್ಲಿ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿದ್ದರಂತೆ. ಹೊಳೆ ನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ ನೀಡಿದರಂತೆ. ಮನೆ ಕ್ಲೀನ್ ಮಾಡುವುದಕ್ಕಾಗಿ ಬಸವನಗುಡಿ ಮನೆಗೆ ಸಂತ್ರಸ್ತೆ ಬರ್ತಾ ಇದ್ರು. ಇದೇ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ಮಾಡಿರುವಂತಹ ಆರೋಪ ಇದೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದೆ ಇದ್ದಾಗ ಪ್ರಜ್ವಲ್ ಕೃತ್ಯ ಎಸಗಿದಾರಂತೆ. ಬಳಿಕ ಯಾರಿಗಾದ್ರೂ ಹೇಳಿದ್ರೆ ಪತಿಯನ್ನ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ ಹಾಕಿರೋ ಆರೋಪ ಇದೆ. ಜೊತೆಗೆ ಸಂತ್ರಸ್ತೆ ಮಗಳಿಗೂ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಬಳಿಕ ಸಾಕ್ಷ್ಯನಾಶ ಮಾಡುವ ಸಲುವಾಗಿ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಂತೆ. ಇಷ್ಟು ಆರೋಪಗಳು SIT ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರೋ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇತ್ತ ಮಾಜಿ ಸಚಿವ ರೇವಣ್ಣಗೂ ಕೂಡ ಚಾರ್ಜ್ ಶೀಟ್ ಆತಂಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.